ಪ್ರಿಯಕರನ ಮನೆ ಮುಂದೆ ಮಹಿಳೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಗರ್ಭಿಣಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಪ್ರಿಯಕರನ ಮನೆ ಮುಂದೆ ಮಹಿಳೆಯೊಬ್ಬರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಗರ್ಭಿಣಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಪ್ರೀತಿಸಿ ಮದುವೆ ಆಗೋದಾಗಿ ನಂಬಿಸಿ ಲವರ್ ಎಸ್ಕೇಪ್ ಆಗಿದ್ದಾರೆ. ಅಮರನಾಥ್ ಎಂಬಾತನ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. ಕೋಲಾರದ ಗಾಂಧಿನಗರ ನಿವಾಸಿ ಸಂಯುಕ್ತಗೆ ವಂಚನೆ ಮಾಡಿದ್ದಾನೆ. ಪತಿ ಸ್ನೇಹಿತನನ್ನ ನಂಬಿ ಮೋಸ ಹೋಗಿದ್ದಾಳೆ ಮಹಿಳೆ. ಈಗಾಗಲೇ ಪತಿಯಿಂದ ದೂರ ಆಗಿರುವ ಗರ್ಭಿಣಿ ಸಂಯುಕ್ತ ಲವರ್ ಮನೆ ಮುಂದೆ ಅಂಬೇಡ್ಕರ್ ಫೋಟೋವನ್ನ ಇರಿಸಿ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪ್ರಿಯಕರನ ಮನೆ ಮುಂದೆ ಮಹಿಳೆಯೊಬ್ಬರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಗರ್ಭಿಣಿ ಧರಣಿ ನಡೆಸ್ತಾ ಇದ್ದಾರೆ. ಪ್ರೀತಿಸಿ ಮದುವೆ ಆಗೋದಾಗಿ ಲವರ್ ನಂಬಿಸಿ ಎಸ್ಕೇಪ್ ಆಗಿದ್ದಾನಂತೆ. ಅಮರನಾಥ್ ಎಂಬಾತನ ವಿರುದ್ಧ ಇದೀಗ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಸಂಯುಕ್ತ ಎಂಬ ಮಹಿಳೆ ಇದೀಗ ಆರೋಪವನ್ನ ಮಾಡಿ ಅವರ ಮನೆ ಮುಂದೆ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ನನಗೆ ನ್ಯಾಯ ಸಿಗಬೇಕು. ಆಕೆ ಗಂಡನನ್ನ ಬಿಟ್ಟು ಗಂಡನ ಸ್ನೇಹಿತನ ಜೊತೆ ಪ್ರೀತಿಯಲ್ಲಿ ಮುಳುಗಿದ್ಲು. 3 ವರ್ಷಗಳ ಕಾಲ ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡಿದ್ದಾರೆ. ನಂತರ ಆಕೆಗೆ 5 ತಿಂಗಳು ಆಗಿದೆ ಅಂತ ಗೊತ್ತಾಗಿ ಆತ ಎಸ್ಕೇಪ್ ಆಗಿದ್ದಾನೆ. ಇದೀಗ ಆ ಯುವತಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾಳೆ. ನಾನು ಇಲ್ಲಿ ಕುತ್ಕೊಂಡಿದ್ದು ಪ್ರತಿಭಟನೆ ಮಾಡಿದೆ. ನಾನು ಪೊಲೀಸವ್ರು ಬಂದ್ಬಿಟ್ಟು ನೈಟ್ ಕರ್ಕೊಂಡೋಗಿ ಇಲ್ಲಿ ಬಂದಿದ್ರು. ಬಂದ್ಬಿಟ್ಟು ನಾಳೆ 10 ಗಂಟೆಗೆಲ್ಲ ಕರೆಸ್ತೀವಿ ಅವನ್ನ ಅಂತ ಹೇಳ್ಬಿಟ್ಟು ಇಲ್ಲಿಂದ ಎಬ್ಬರಿಸಿ ಕರ್ಕೊಂಡು ಹೋದ್ರು. ಮತ್ತೆ ಅವರು ಬೆಳಗ್ಗೆ ಹೋದ್ರೆ ಸ್ಟೇಷನ್ ಹತ್ರ ಇದುವರೆಗೂ ಕರ್ಸು ಇಲ್ಲ, ಏನು ಇಲ್ಲ. ಬರ್ತಾನೋ ಅವಾಗ ಹೇಳ್ತೀವಿ, ಅವಾಗ ಬನ್ನಿ ಅಂತ ಹೇಳ್ತಾರೆ. ಅಣ್ಣ ನನ್ಗೆ ಯಾವ್ದೇ ರೀತಿ ನ್ಯಾಯನೂ ಕೊಡಿಸ್ತಾ ಇಲ್ಲ, ಏನು ಇಲ್ಲ. ಎಲ್ಲಿ ಹೋದ್ರೇನು ಇವಾಗ ನಾನು ಹೇಳ್ಬಿಟ್ಟು ನೆನ್ನೆನೆ ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ, ನಾ ಗೊತ್ತಿದ್ದು ಮತ್ತೆ ಯಾಕೆ ಮಾತು ಕೊಡ್ಬೇಕಾಗಿತ್ತು, ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕರ್ಕೊಂಡೋಗಿ ಬೆಳಗ್ಗೆಯಿಂದ ಕಾದಿದ್ದೀನಿ. ಹುಷಾರಿಲ್ಲ ನನಗೆ. ಈ ಹುಷಾರಿಲ್ಲ ಅಂತಂದ್ರೂ ಬೇರೆ ತರನೇ ಅವ್ನು ಕರ್ಸೋದಂತೂ ಇಲ್ಲ. ಅವ್ನು ಹೇಳ್ದಂಗೆ ಇವ್ರು ಕೇಳ್ತಾ ಇದಾರೆ. ಅವ್ನು ಯಾವಾಗ ಬರ್ತಾನೋ ಅವಾಗೇ ನಾನು ಬರ್ಬೇಕಂತೆ. ಏನು ಇಲ್ಲಣ್ಣ, ಇಲ್ಲಿಂದ ನಾನು ಎದ್ದೇಳೋದಿಲ್ಲ. ಯಾರಾದ್ರೂ ಬರ್ಲಿ, ಏನೇ ಆಗ್ಲಿ, ಅವ್ನು ಬಂದು ನನ್ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಅವನೇ ನನ್ಗೆ ಲೈಫ್ ಕೊಡ್ಬೇಕು, ಮದುವೆ ಮಾಡ್ಕೊಂಡು ನಾನು ನೋಡ್ಕೋಬೇಕು ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ನಾನು ಇಲ್ಲಿ ಕುತ್ಕೊಂಡಿದ್ದು